ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು August 26 ನಮ್ಮ ಬಾಸ್ ಮೂವಿ ರಿಲೀಸು. ಟಿಕೆಟ್ ಆಲ್ರೆಡಿ ಒಂದು ವಾರಕ್ಕಿಂತ ಮುಂಚೆನೇ ಟಿಕೆಟ್ ಬುಕ್ ಮಾಡಿದ್ದೀವಿ ನನ್ನ ಮಚ್ಚ ನಾನು. ಸೊ ಇವಾಗ 7:30 ಶೋ ಇದೆ. ಮನೆ ಹತ್ರ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತೇಳಿ ಇವ್ರ ಮನೇಲಿ ಇದ್ದು ಇವಾಗ 7 ಗಂಟೆಗೆ ಹೋಗಬೇಕು. ಸೊ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆಯಾ? ತುಂಬ ಇದೀನಿ. ಬಟ್ ಕೆಲವೊಂದು ನೆಗೆಟಿವ್ ರಿವ್ಯೂ ಎಲ್ಲ ಬರ್ತಾ ಇದೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಾವು ಮೂವಿಗೆ ಹೋಗದೆ ಇರೋಕ್ಕಾಗಲ್ಲ. ನೋಡೋಣ, ನಾವೊಂದ್ಸಲ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ. ಕೆಲವ್ರ ಮೈಂಡ್ಸೆಟ್ ಒಂದೇ ಥರ ಇರಲ್ವಲ್ಲ. ಇವಾಗ KGF ಅಂದರೆ ಅವ್ರು ಹೇಳ್ತಾರೆ ಅದು KGF ಥರ ಇಲ್ಲ ಮೂವಿ ಅಂತ. KGF ತರಬೇಕು ಅಂತ ಏನಿಲ್ವಲ್ಲ ಮೂವಿನ, ಬೇರೆ ಹೊಸ್ದಾಗಿ ಏನಾದರೂ ಟ್ರೈ ಮಾಡಿರ್ಬೋದಲ್ಲ. ಸೊ ಎಕ್ಸೈಟ್ಮೆಂಟಾಗಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. 7:30ಇಂದ 10:30 ಅಲ್ಲ, 10:30 11 ಆಗುತ್ತೆ ಇಂಟರ್ವ್ಯೂಲ್ ಅದು ಇದು ಅಂದ್ಕೊಂಡು ಮನೆ ಹತ್ರ ಹೋಗೋದು ಒಂದು 11:30 ಆಗುತ್ತೆ. ಸೊ ಗೈಸ್, ನಮ್ಮ ಫ್ರೆಂಡ್ ಮನೇಲಿ ಅವರಮ್ಮ ಒಳ್ಳೆ ಮುದ್ದೆ ಮಸಪ್ ಸಾರು ಮಾಡಿದ್ದು ತಿನ್ಕೊಂಡು ನೋಡಿ ಬರ್ತಾವನು ಹೆಂಗೆ. ನಾನು ಒಳ್ಳೆ ಕಂಪ್ನಿಯಿಂದ ಹೆಂಗೆ ಬಂದುಬಿಟ್ಟಿದ್ದೀನಿ, ಕಂಪ್ನಿ ಡ್ರೆಸ್ಸಲ್ಲೇ ಒಳ್ಳೆ ಮಸಪ್ ಸಾರು ಮತ್ತು ಮುದ್ದೆ ತಿನ್ಕೊಂಡು ಇವಾಗ 7:15 ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಮೂವಿ ನೋಡೋಕೆ ಬಂದಿದ್ದೀವಿ, ಪಾರ್ಕಿಂಗ್ ಜಾಗ ಇಲ್ಲ, ಅಷ್ಟು ಜನ, ಅದಕ್ಕೆ ತಂದು ಇಲ್ಲಿ ಗಾಡಿ ಇಲ್ಲಿ ಹಾಕಿದ್ದೀನಿ. ಇವಾಗ ಇಲ್ಲೇ ಇಲ್ಲ, ಏನು ಮಾಡಲಿ? ಹಾಂ, ಆದರೂ ಭಯ ಮಚ್ಚ. ಪಾರ್ಕಿಂಗ್ ಬಿಡ್ತಾರಂತೆ, ಮೂವಿ ಇನ್ನೂ ಮುಗ್ದಿಲ್ಲ. ಮೂವಿ ಬಿಟ್ಟಾದ್ಮೇಲೆ ಆಮೇಲೆ ಬೇಕಿರೋದು ಒಳಗಡೆ ಪಾರ್ಕಿಂಗ್ ಮಾಡೋಣ, ತಲೆ ಕೆಡಿಸ್ಕೊಬೇಡ. ಒಂದು 5 ನಿಮಿಷ ಅವರೆಲ್ಲ ಈಚೆ ಬರಲಿ, ಆಮೇಲೆ ನಾವು ಒಳಗಡೆ ಹೋಗೋಣ. ಗಾಡಿ ಒಳಗಡೆ ಹಾಕಿ ಏನು 20 ರೂಪಾಯಿ ಅಷ್ಟೇ ಪಾರ್ಕಿಂಗಿಗೆ, ಸುಮ್ಮನೆ ಎಲ್ಲ ರಿಸ್ಕು. ನಲ್ಲಿ 7:32 ಶೋ ಮುಗ್ದೈತೆ, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಫೈನಲಿ ಮೂವಿ ಎಲ್ಲ ನೋಡ್ಕೊಂಡು ಕಾಲು ಎತ್ಕೊಂಡು 11 ಗಂಟೆ ಇವಾಗ ಟೈಮು. ಸೊ ಇವಾಗ ಇವನ್ನ ಮನೆ ಹತ್ರ ಡ್ರಾಪ್ ಮಾಡಿ ನಾನು ಇವಾಗ ಮನೆಗೆ ಹೋಗಬೇಕು. ಟೈಮ್ ಅವಲೇ 11 ಗಂಟೆ. ನಾಳೆ ನೋಡೋಣ, ಮೂಡಿದ್ರೆ ನಾವು ಹೋಗ್ತೀವಿ. ಮೂವಿ ಸಾವುಕಾರ. ಸೊ ಮೂವಿ ಬಗ್ಗೆ ಮನೆ ಹತ್ರ ಹೋಗಿ ಮಾತಾಡ್ತೀನಿ. ಸರಿ, ಬರ್ತೀನಿ. ಟೈಮ್ ಆಯ್ತು. ಸರಿ, ಓಕೆ, ಬಾಯ್. ಬಾಯ್. ಸೊ ಫೈನಲಿ ಮನೆ ಹತ್ರ ಬಂದೆ. ಟೈಮ್ 11:30. ಮೂವಿ ಮಾತ್ರ ಚೆನ್ನಾಗಿತ್ತು. ಇಟ್ಸ್ ನಾಟ್ ಬ್ಯಾಡ್, ಇಟ್ಸ್ ನಾಟ್ ಗುಡ್. ಚೆನ್ನಾಗಿದೆ, ನೋಡ್ಬೋದು. ಏನೋ ಆ ಥರ ಚೆನ್ನಾಗಿಲ್ಲ, ಆ ಥರ ಏನು ಚೆನ್ನಾಗಿದೆ. ಬಟ್ ಕೆಲವರು KGF ಕಂಪೇರ್ ಮಾಡ್ತಾಯಿದ್ದೀರ. ಸೊ KGF ವರ್ಷನೇ ಬೇರೆ, ಟಾಕ್ಸಿಕ್ ವರ್ಷನೇ ಬೇರೆ. ಬಟ್ ಸೇಮ್ ಸ್ಟೋರಿ. ಅಲ್ಲಿ ತಾಯಿಗೋಸ್ಕರ ಏನು ಬೇಕಾದ್ರು ಮಾಡ್ತಾನೆ, ಇಲ್ಲ ಅಕ್ಕನಿಗೋಸ್ಕರ ಏನು ಬೇಕಾದ್ರು ಮಾಡೋ ಸ್ಟೋರಿ. ಚೆನ್ನಾಗಿದೆ ಮೂವಿ. ಸೊ ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ ಆದಷ್ಟು. ಮತ್ತು ಇನ್ನೂ ಒಂದು ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಗೈಸ್, ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿದ್ದೀನಿ. ಎಷ್ಟೋ ಥಿಯೇಟ್ರಿಗೆ ಹೋದಾಗ ಡೈರೆಕ್ಟ್ ಹೋಗಿದ್ದೀನಿ, ಬಟ್ ಫಾರ್ ದ ಫಸ್ಟ್ ಟೈಮ್ ಥಿಯೇಟ್ರಿಗೆ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಕ್ಯೂವಲ್ಲಿ ನಿಂತ್ಕೊಂಡು ಬಂದಿದ್ದೀವಿ. ಮತ್ತು ಈಚೆ ಬರ್ಬೇಕಾದ್ರು ಅಷ್ಟೇ 10 ನಿಮಿಷ ವೆಯ್ಟ್ ಮಾಡಿದ್ದೀವಿ. ಅಷ್ಟು ಜನ, ಹೆವಿ ಜನ ಬಿಡಿ. ಒಳಗೆ ಹೋಗ್ಬೇಕಾದ್ರು ಅಷ್ಟೇ ಜನ. ಆ್ಯಂಡ್ ಒನ್ ಮೋರ್ ಥಿಂಗ್, ಫಸ್ಟ್ ಹಾಫ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೆಕೆಂಡ್ ಹಾಫ್ ತಲೆನೋವು ಬಂದ್ಬಿಡುತ್ತೆ. ಫಸ್ಟ್ ಹಾಫ್ ಮಾತ್ರ ಮಸ್ತಾಗಿದೆ. ಸೊ ಫಸ್ಟ್ ಹಾಫಲ್ಲಿ ಸೀನುಗಳೆಲ್ಲ ನೋಡೋದಾದ್ಮೇಲೆ ಒಂದು ಮೀಮ್ ಹಾಕ್ತೀನಿ, ನೋಡ್ಕೊಬನ್ನಿ. ನನ್ನ ಮಕ್ಕಳ ಇಬ್ರು ಕೇಬಲ್ ಅಂಗಡಿ ಬಾಕಲ್ ಹಾಕ್ಬಿಟ್ಟು ಸೆಕ್ಸ್ ಪಿಕ್ಚರ್ ನೋಡಕ್ಕೆ ಬಂದಿದ್ದೀರಾ? ಸೇಮ್ ಹಂಗೆ ಇರೋದು, ಬಟ್ ಚೆನ್ನಾಗಿದೆ. ಹೋಗಿ ನೋಡಿ ಆದಷ್ಟು ಥಿಯೇಟ್ರಲ್ಲಿ. ಇಷ್ಟು ಹೇಳ್ತಾ ವಿಡಿಯೋ ಕೊಡಿ ಇಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.